ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಇದು ಸಂಡೇ ಮಾರ್ನಿಂಗ್ ವ್ಲಾಗು. ಬೆಳಗ್ಗೆನೆ ಎದ್ದು ಅಚ್ಚು ಕರಾಟೆ ಕ್ಲಾಸ್ಗೆಲ್ಲ ಹೋದ. ಅವನ ಬರೋಷ್ಟರಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಅದು ಎಗ್ ರೈಸ್ನ. ಕೋಚಿಗೆ ಚೇಂಜ್ ಮಾಡ್ಬೋದು ಅಂತ ಸತಿ ಬೇಡ ಫೈಟಿಂಗ್ ಎಲ್ಲ ಕಲ್ತ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಸತಿಗೆ ಗ್ರೀನು ಮತ್ತು ಬ್ಲೂ ಚೇಂಜ್ ಆಗೋದು. ಈ ಸತಿ ಆರೆಂಜು ಬೇಡ. ಹಾಂ, ಈ ಸತಿ ಆರೆಂಜಲ್ಲಿ ಇದ್ದು ಈ ಸತಿ ಹಾಗೆ ಕಂಟಿನ್ಯೂ ಆಗಿ ನೆಕ್ಸ್ಟ್ ಸತಿ ಚೇಂಜ್ ಮಾಡ್ಕೊಂಡು ಈ ಮತ್ತೆ ಈ ಅಂದರೆ ಸೆಪ್ಟೆಂಬರ್ಗೂ ಆಯ್ತಲ್ಲ. ನಾನು ಟಿಫನ್ ಮಾಡೋಷ್ಟರಲ್ಲಿ ಅಚ್ಚನು ಮತ್ತು ನಮ್ಮನೆಯವರು ಇಬ್ಬರು ಬಂದರು, ಕರ್ಕೊಂಬಂದರು. ಅವನು ಹೇಳ್ತಾ ಇದ್ದ ಕರಾಟೆದು ಬೆಲ್ಟ್ ಅಷ್ಟೆಲ್ಲ ಇರುತ್ತೆ, ಬೆಲ್ಟ್ ಚೇಂಜ್ ಆಗುತ್ತಲ್ಲ. ಈಗ ಯೆಲ್ಲೋ ಬೆಲ್ಟ್ ಇದ್ದಾನೆ, ಆಮೇಲೆ ಆರೆಂಜು, ಹಾಗೆ ಗ್ರೀನು ಆ ಥರ ಎಲ್ಲ ಹೋಗ್ತಾ ಇರುತ್ತೆ. ಅದ್ರ ಬಗ್ಗೆ ಹೇಳ್ತಾ ಇದ್ದ, ಯಾವಾಗ ಬೆಲ್ಟ್ ಟೆಸ್ಟ್ ಇರುತ್ತೆ, ಏನು ಕಾಂಪಿಟೇಷನ್ ಇರುತ್ತೆ, ಏನು ಅಂತ ಎಲ್ಲ. ಹಾಗೆ ಮಾತಾಡಿಕೊಂಡು ಟಿಫನು ಅದೇ ಎಗ್ ರೈಸ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೆ. ಮಾಮೂಲಿ ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ಥರನೇ ನಾನು ಎಗ್ ರೈಸ್ ಮಾಡಿದೆ. ಒಗ್ಗರಣೆ ಹಾಕಿ ಮೊಟ್ಟೆ ಎಲ್ಲ ಹೊಡೆದಾಕಿ ರೈಸ್ ಹಾಕಿ ಅದಾದಮೇಲೆ ಅದ್ರ ಮೇಲ್ಗಡೆ ಖಾರ ಪುಡಿ, ಉಪ್ಪು, ನಿಂಬೆಹಣ್ಣು, ಕೊತ್ತಂಬರಿ ಹಾಕಿದ್ರೆ ಆಗೋಗುತ್ತೆ. ಇಷ್ಟ ನಾನು ಮಾಡೋದು ಎಗ್ ರೈಸು. ಅದೇನೋ ನಾನು ಮಾಡೋ ಎಗ್ ರೈಸು ನನ್ನ ತಂಗಿ, ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ನನ್ನ ತಂಗಿನೂ ಮತ್ತು ನಮ್ಮ ಮನೆಯವರು. ಈ ಸತಿ ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಮಗನೂ ತುಂಬ ಇಷ್ಟಪಡ್ತಿದ್ದ. ಅಚ್ಚಿಗೂ ಸಖತ್ ಇಷ್ಟ ಆಯಿತು. ಅದೇ ಟೇಸ್ಟು ಚೆನ್ನಾಗಿತ್ತು. ಇನ್ನೇನು ಟಿಫನ್ ಎಲ್ಲ ರೆಡಿ ಆಯಿತು. ಟಿಫನ್ ಎಲ್ಲ ಮಾಡಿದ್ದೆಲ್ಲ ಆದಮೇಲೆ ಸ್ವಲ್ಪ ಇವತ್ತು ಒಂದು ಸ್ವಲ್ಪ ಫ್ರಿಡ್ಜೆಲ್ಲ ಕ್ಲೀನ್ ಮಾಡಬೇಕಿತ್ತು. ಕ್ಲೀನ್ ಮಾಡೋಣ, ತುಂಬ ಮೆಸ್ಸಿ ಆಗಿತ್ತು. ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಟಿಫನ್ ಎಲ್ಲ ಮುಗಿಸಿ ನಮ್ಮನೆಯವ್ರಿಗೂ ಅಚ್ಚುಗೂ ಹಾಕ್ಕೊಟ್ಟಾದ್ಮೇಲೆ ನಮ್ಮನೆಯವ್ರು ಹೋದ್ರು ಡ್ಯೂಟಿಗೆ. ಈಗ ಕೆಲಸನ ಶುರು ಮಾಡ್ಕೋತಾ ಇದ್ದೀವಿ. ಅಚ್ಚುನು ತುಂಬ ಹೆಲ್ಪ್ ಮಾಡ್ತಾಯಿದ್ದ. ಫಸ್ಟು ನಾನು ಈ ಕಡೆ ಫ್ರಿಜ್ಜಲ್ಲಿ ಏನೇನಿದೆ ಅದನ್ನೆಲ್ಲ ತೆಗೆದು ಎಲ್ಲನೂ ನೀಟಾಗೆಲ್ಲ ತೆಗೆದು ಒರೆಸ್ಕೊಂಡು ಆಮೇಲೆ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ತಿದ್ದೆ. ಫ್ರಿಜ್ ಒಳಗಡೆ ಇರೋದನ್ನೆಲ್ಲ ತೆಗೆದು ತೊಳೆದು ಅದನ್ನೆಲ್ಲ ಹಂಗೆ ಹಾರಾಕ್ತಾ ಇದ್ದೆ ಅಲ್ಲೇ. ನಮ್ಮ ಅಚ್ಚುನು ಅಷ್ಟೇ, ನಾನು ತೊಳ್ಕೊಟ್ಟಂಗೆ ತಗೊಬಂದೆಲ್ಲ ಹಾರಾಕ್ತಾ ಇದ್ದ. ಅದೇ ಹೆಲ್ಪ್ ಮಾಡ್ತಾ ಇದ್ದ ಅವನು. ಫಸ್ಟು ಡ್ರೈ ಬಟ್ಟೆಲೇ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ವಿಮ್ ಲಿಕ್ವಿಡು ಮತ್ತು ಸ್ವಲ್ಪ ಸೋಪ್ ಹಾಕಿ ಎಷ್ಟು ಎಲ್ಲೆಲ್ಲಿ ನೀಟಾಗಿ ಕಲೆ ಇರುತ್ತಲ್ಲ ನೀಟಾಗಿ ಉಜ್ಜಿ ಒರೆಸಿ ಆಮೇಲೆ ಒರೆಸ್ಕೋಬೇಕು ಬಟ್ಟೆಲಿ. ನಾನಿಲ್ಲಿ ಹಾಗೆಯೇ ಸ್ವಲ್ಪ ಡ್ರೈ ಬಟ್ಟೆಲಿ ಫಸ್ಟ್ ಒರೆಸಾದ್ಮೇಲೆ ನೀರಲ್ಲಿ ಥಂಡಿ ಮಾಡಿಕೊಂಡು ಆಮೇಲೆ ಒರೆಸ್ಕೊಂಡೆ. ವಿಮ್ ಲಿಕ್ವಿಡ್ ಹಾಕೋದ್ರಿಂದ ಸ್ವಲ್ಪ ಈ ಥರ ಶೈನಿಂಗ್ ಥರ ಕಾಣಿಸುತ್ತೆ ಅಂತ. ಆ್ಯಂಡ್ ಕೊಳೆ ಏನಾದರೂ ಇದ್ರೂ ನೀಟಾಗಿ ಹೋಗುತ್ತೆ. ಸ್ವಲ್ಪ ನೀರೆಲ್ಲ ಡ್ರೈ ಆದಮೇಲೆ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಎಲ್ಲ ಒರೆಸಿ ಆಮೇಲೆ ಫಿಕ್ಸ್ ಮಾಡಿದ್ರಾಯ್ತು ಅಂತ ಫಸ್ಟ್ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೆ. ನಾನು ಒರೆಸ್ಕೊಟ್ಟಂಗೆ ಅಚ್ಚು ನಾನೇ ಫಿಕ್ಸ್ ಮಾಡ್ತೀನಿ ಕೊಡಿ ಮಮ್ಮಿ ಅಂದ್ಬಿಟ್ಟು ಇಸ್ಕೊಂಡು ಅವನೇ ಮಾಡ್ತಾ ಇದ್ದ. ಈಗ ಒಂದು ಚಿಕ್ಕವನಲ್ಲ, ಅವನಿಗೆ ಅನಿಸುತ್ತೆ ಏನಾದರೂ ಕೆಲಸ ಮಾಡ್ತಿದ್ರೆ ಜೊತೆಗೆ ಹೆಲ್ಪ್ ಮಾಡಬೇಕು ಅನ್ನೋದು. ಮುಂಚೆಲ್ಲ ಬರೀ ಆಟ ಅಂತ ಇದು ಮಾಡೋನು, ಚಿಕ್ಕವನಲ್ವಾ. ಅದಕ್ಕೆ ನಾನು ಈಗಲೂ ಅಷ್ಟು ನಾನೇನು ಮಾಡಿಸಲ್ಲ. ನಾವೇನಾದರೂ ಮಾಡ್ತಿದ್ರು ಅವನೇ ಹೆಲ್ಪ್ ಮಾಡೋಕ್ಕೆ ಅಂತ ಬರ್ತಾನೆ. ಹೇಳೋದೇ ಬೇಡ. ಏನೇ ಒಂದು ಅಡುಗೆನೇ ಆಗಿರ್ಬೋದು, ಒಂದು ಈ ಥರ ಕೆಲಸಗಳೇ ಆಗಿರ್ಬೋದು, ಎಲ್ಲದರಲ್ಲೂ ಅವನು ಇನ್ವಾಲ್ವ್ ಆಗ್ತಾನೆ. ಅದೇ ಖುಷಿ. ಈಗಲಿಂದನೇ ಕಲಿತ್ರೆ ಅವ್ರಿಗೂ ಮುಂದಕ್ಕೆ ಎಲ್ಲೇ ಹೋದ್ರೂ ಇರುತ್ತೆ ಅವ್ರಿಗೇನೆ ಹೋಪ್. ಎಲ್ಲೇ ಹೋದ್ರೂ ನಮ್ಮ ಕೆಲಸ ನಾವೇ ಮಾಡ್ಕೋತೀವಿ ಅನ್ನೋದು. ಈಗಲೂ ಅಷ್ಟೇ ಅವನೇ ಇಂಡಿವಿಜುವಲ್ ಆಗಿ ಏನು ಕೆಲಸ ಅವ್ನ ಕೆಲಸ ಇರುತ್ತೆ ಅವ್ನ ಕೆಲಸ ಅವ್ನು ಮಾಡ್ತಾನೆ. ಹಾಗೆಯೇ ನಾವೇನಾದರೂ ಜಾಸ್ತಿ ಕೆಲಸ ಮಾಡ್ತಿದ್ರೆ ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ಅಂತನಾದರೂ ಬಂದೇ ಬರ್ತಾನೆ. ಹೀಗೆ ಎಲ್ಲ ಮ್ಯಾಟ್ ಏನಿತ್ತು ಎಲ್ಲ ತೊಳೆದಿರೋಂಥದ್ದು ಅದನ್ನೆಲ್ಲ ಒರೆಸಿ ಎತ್ತಿಕೋತಾ ಇದ್ದೆ. ನಾನು ಇದು ಮೀಶೋಯಿಂದ ತರಿಸಿರೋಂಥದ್ದು. ಆಗಲೇ ತಗೊಂಡು ಇದು 2 ವರ್ಷದ ಮೇಲೆ ಆಯಿತು. ಇನ್ನು 2-3 ವರ್ಷದ ಮೇಲೆ ಆಯಿತು. ಚೆನ್ನಾಗಿದೆ ಇನ್ನೂ ಕ್ವಾಲಿಟಿ ಹಂಗೇನೆ.
ಚೇಂಜ್ ಮಾಡಬೇಕು. ಅದು ಏನಾದರೂ ಹಾಳಾದ್ಮೇಲೆ ಮಾಡೋಣ ಅಂದ್ಬಿಟ್ಟು ಸುಮ್ಮನಾದೆ. ಸುಮ್ಮನೆ ಏನಕ್ಕೆ ವೇಸ್ಟ್ ಆಗೋದಕ್ಕೆಲ್ಲ ದುಡ್ಡು ಏನಕ್ಕೂ ಹಾಕಲ್ಲ ನಾನು ಜಾಸ್ತಿ. ಯೂಸ್ ಆಗುತ್ತೆ ಮನೆಗೆ ಅನ್ನೋದಾದರೆ ಮಾತ್ರ ತಗೋತೀನಿ. ಇದೇನು ವೇಸ್ಟ್ ಆಗಲ್ಲ, ಯೂಸ್ ಆಗುತ್ತೆ. ಆದರೂ ಇದೇನು ಹಾಳಾಗಿಲ್ವಲ್ಲ ಅಂದ್ಬಿಟ್ಟು ಚೆನ್ನಾಗಿದೆಯಲ್ಲ ಅಂತ ಯೂಸ್ ಮಾಡ್ತಿದ್ದೀನಿ. ಫ್ರಿಜ್ಜಿಂದ ಏನೇನು ತೆಗ್ದಿದೆ ಅದನ್ನೆಲ್ಲ ಬೇಕಾಗಿರೋಂಥವನ್ನೆಲ್ಲ ಎಲ್ಲೆಲ್ಲಿ ಇಡಬೇಕು, ನಾನು ಮಾಮೂಲಿ ಏನೇನು ಬೇಗ ಕೈಗೆ ಸಿಗೋಂಥದ್ನೆಲ್ಲ ಒಂದು ಕಡೆ ಇಡ್ತೀನಿ. ಮತ್ತು ಇನ್ನು ರೇರಾಗಿ ಯೂಸ್ ಮಾಡೋದನ್ನೆಲ್ಲ ಮಾಮೂಲಿ ಕೆಳಗಡೆ ಸ್ಟೆಪ್ಪಲ್ಲೆಲ್ಲ ಹಾಕ್ಬಿಡ್ತೀನಿ. ಇನ್ನು ಈ ಕಡೆ ಡೋರಲ್ಲೆಲ್ಲ ಅಷ್ಟೇ ಸೋಯಾ ಸಾಸ್ ಇದೆ. ಅದು ಬಿಟ್ಟರೆ ನಾನು ಸೋಪ್ ಮಾಡಿರೋಂಥದ್ದು ಅದಿದೆ. ಅಲೋವೆರಾ ಇನ್ನೊಂದು ಅಲೋವೆರಾ ಜೆಲ್ ಇದೆ. ಆಮೇಲೆ ಬೇಳೆನೂ ಅಷ್ಟೇ ಇದರಲ್ಲೇ ಇಕ್ಕಿದ್ದೀನಿ. ಸ್ವಲ್ಪ ಇದೆ. ಹನಿನೂ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಇನ್ನೇನು ಎಕ್ಸ್ಟ್ರಾ ಹೂವು ಆ ಥರ ಇರೋವಂಥದ್ದು ಎಲ್ಲ ಡೋರಲ್ಲೇ, ಕೊತ್ತಂಬರಿ ಪುದೀನ ಅದು ಡೋರಲ್ಲಿ ಹಾಕ್ತೀನಿ. ಜಾಸ್ತಿ ಮಧ್ಯಕ್ಕೆ ಅಂದರೆ ಅಲ್ಲೇನಾರ ಡೋರಲ್ಲಿ ಬಿಟ್ಟು ಈ ಕಡೆ ಏನಾದರೂ ಹಾಕಕ್ಕೆ ಹೋದರೆ ಅದು ನೀರಾಗಿ ಫುಲ್ಲೆಲ್ಲ ಕರಗ್ದಂಗೆ ಆಗ್ತಾ ಇರುತ್ತೆ. ಹಾಗೆ ಸ್ವಲ್ಪ ತರಕಾರಿ ಎಲ್ಲ ತಂದಿದ್ರಲ್ಲ ಅದನ್ನೆಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಕ್ಕೊಬಿಡೋಣ ಅಂದ್ಬಿಟ್ಟು ಬಟಾಣಿನೆಲ್ಲ ಫಸ್ಟು ಬಿಡಿಸಿ ಎಲ್ಲ ಎತ್ತಿಕ್ತಾ ಇದ್ವಿ. ಹೆಂಗಿರು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದ್ವಿ ಅದಕ್ಕಾಗಿ. ಫ್ರಿಜ್ಜೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೇ ಹೋಯ್ತು. ಇನ್ನೇನು ಸಾಂಬಾರು ಮಾಡಬೇಕಿತ್ತು. ಹೇಗಿದ್ರು ಮೂಲಂಗಿ ತಂದಿರಲ್ಲ, ಮೂಲಂಗಿ ಸಾಂಬಾರು ಮಾಡಮ್ಮ ಅಂದರು ನಮ್ಮ ಮನೆಯವರು. ಅದಕ್ಕೆ ಬೇಗ ಆಗಲೇ ಟೈಮ್ ಆಗೋಗ್ಬಿಟ್ಟಿತ್ತು. 1:10 ಎಲ್ಲ ಆಗೋಗಿತ್ತು. ಇನ್ನು ಬೇಗ ರೈಸ್ ಎಲ್ಲ ಮಾಡಿ ಸಾಂಬಾರೆಲ್ಲ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇಲ್ಲಿ ಮೂಲಂಗಿ ಸಾಂಬಾರು ನಾನು ತುಂಬ ಸಿಂಪಲಾಗಿ ಮಾಡೋದು, ಬೇಳೆ ಮತ್ತು ಮೂಲಂಗಿ ಎಲ್ಲ ಹಾಕಿ. ಮೂಲಂಗಿ ಗ್ಯಾಸ್ಟ್ರಿಕ್ಗೆ ಒಳ್ಳೆಯದು, ತಿಂತಾ ಇರಬೇಕು. ಹಸಿ ತಿಂದರೆ ಇನ್ನೂ ಒಳ್ಳೆಯದು. ಹಾಗೆ ನಮ್ಮ ಅಜ್ಜನೂ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದ. ಅವನು ಏನಾದರೂ ನಾನೇನಾದರೂ ಮಾಡ್ತಿದ್ರೆ ಅವನು ಏನಾದರೂ ಮಾಡ್ತಿರ್ತಾನೆ ಹಾಗೆ. ಸ್ವಲ್ಪ ಪಾತ್ರೆನೂ ಇತ್ತು. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹಂಗೆ ಮಾತಾಡಿಕೊಂಡು ಕೆಲಸನೂ ಮುಗ್ದೋಯ್ತು. ಅವನು ಬೆಳ್ಳುಳ್ಳಿ ಎಲ್ಲ ಸುಲಿತಾ ಇದ್ದ ಒಗ್ಗರಣೆ ಮಾಡೋಕ್ಕೆ. ವಿಶಿಲು ಹೋಗಿತ್ತು ಈ ಕಡೆ ಕುಕ್ಕರ್ದು. ಮೂಲಂಗಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು. ಈಗ ಒಗ್ಗರಣೆ ಹಾಕ್ಬಿಡೋಣ ಇದಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಎಲ್ಲ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಟ್ಟಿದ್ದ, ಅದನ್ನೆಲ್ಲ ನೀಟಾಗಿ ಜಜ್ಜಿ ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಟೈಮ್ ಆಗೋಗಿತ್ತು. ನಮ್ಮ ಮನೆಯವ್ರು ಬೇರೆ ಹೊಟ್ಟೆ ಹಸಿ ಅಂತ ಬೇರೆ ಫೋನ್ ಮಾಡಿದರು. ರೈಸ್ ಎಲ್ಲ ಆಗಿತ್ತಲ್ಲ, ಇನ್ನೇನು ಒಗ್ಗರಣೆ ಹಾಕಿ ಬೇಗ ಬೇಗ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಕೊಟ್ಟು ಕಳಿಸ್ದೆ ಅಜ್ಜಿಗೆ. ಇನ್ನೇನು ಕೊಟ್ಟು ಕಳಿಸಿ ಊಟ ಎಲ್ಲ ಮುಗಿಸಿದ್ವಿ. ನಾವು ಈ ಕಡೆ ಎಲ್ಲ ಊಟ ಮುಗಿಸಿ ಕೂತ್ವಿ. ಈಗ ಸಂಜೆ ಹಂಗೆ ಅವನಿಗೆ ಸ್ನ್ಯಾಕ್ಸ್ ಏನಾದ್ರು ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಂದ. ಅದಕ್ಕೆ ಬ್ರೆಡ್ ತೊಗೊಬಂದ. ಬ್ರೆಡ್ನ ಎಲ್ಲ ಬ್ರೆಡ್ ಕ್ರಮ್ಸ್ ಥರ ಮಾಡಿ, ಅಂದರೆ ಮಿಕ್ಸಿಲಿ ರುಬ್ಬಿಟ್ಟು ಪೌಡರ್ ಥರ ಮಾಡಿಕೊಂಡು ಈಗ ಪನ್ನೀರಲ್ಲಿ ಏನಾದ್ರು ಸ್ನ್ಯಾಕ್ಸ್ ಥರ ಮಾಡೋಣ, ಪನ್ನೀರ್ ಸ್ವಲ್ಪ ಇತ್ತು, ಸ್ನ್ಯಾಕ್ಸ್ ಥರ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ನಾನು. ಇದನ್ನು ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಅದನ್ನು ಮಾಡ್ತಾಯಿದ್ದೆ. ಅದನ್ನು ವೀಡಿಯೋ ಅವನೇ ಮಾಡ್ತಾಯಿದ್ದ. ಹೇಗೆ ಬರುತ್ತೋ ಏನೋ ಅಂದ್ಕೊಂಡಿದ್ದೆ. ತುಂಬ ಸಖತ್ತಾಗೇ ಬಂದಿತ್ತು. ಫುಲ್ಲು ಕ್ರಿಸ್ಪಿಯಾಗಿತ್ತು. ಬ್ರೆಡ್ ಕ್ರಮ್ಸ್ ಹಾಕಿರೋದ್ರಿಂದ ಇದರಲ್ಲೇ ಚಿಕನ್ನು ಕೂಡ ಮಾಡ್ಕೋಬೋದು. ನೋಡಿದ್ದೆ ನಾನು ಚಿಕನಲ್ಲಿ ಮಾಡೋವಂಥದ್ದು, ಪನ್ನೀರಲ್ಲಿ ಮಾಡೋವಂಥದ್ದು ನಾನು ನೋಡೂ ಇರಲಿಲ್ಲ, ಏನು ಕೇಳಿರಲಿಲ್ಲ. ಯಾಕೆ ಟ್ರೈ ಮಾಡಬಾರ್ದು, ಸ್ವಲ್ಪ ಪನ್ನೀರ್ ಇತ್ತಲ್ಲ. ಹಂಗೆ ಬ್ರೆಡ್ನಂತೂ ಅವ್ನು ಹಂಗೆ ತಿನ್ನೋಕ್ಕೆ ಏನೋ ಒಂಥರ ಅಂತ ಇದು ಮಾಡ್ತಾನೆ, ತಿಂತಾನೆ ಆದರೆ ಕಮ್ಮಿ. ಅದಕ್ಕೆ ಈ ಥರ ಮಾಡಿ ಮಮ್ಮಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. ಚಿಕನಲ್ಲೆಲ್ಲ ಈ ಥರ ಮಾಡೋದನ್ನ ನೋಡಿರ್ತಾನೆ. ಅದು ಏನಾಗುತ್ತೆ ಅಂದರೆ ಪೌಡರು ಆಯಿಲ್ ಒಳಗಡೆ ಹಾಕಿದ ತಕ್ಷಣ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ನಾವು ಕೋಟಿಂಗಿಗೆ ಅಂತ ಏನು ಮಾಡಬೇಕು, ಕಾರ್ನ್ಫ್ಲೋರು ಮತ್ತು ಒಂದು ಸ್ವಲ್ಪ ಮೈದಾ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕೋಟಿಂಗು, ಅದರಲ್ಲಿ ಡಿಪ್ ಮಾಡಿ ಇದನ್ನು ಆಮೇಲೆ ಬ್ರೆಡ್ ಪೌಡರ್ ಮಾಡಿರ್ತೀವಲ್ಲ ಏನು, ಅದರಲ್ಲಿ ಡಿಪ್ ಮಾಡಿಕೊಂಡು ಆಯಿಲಲ್ಲಿ ಬಿಟ್ಟಾಗ ಅದು ಸ್ವಲ್ಪ ಬಿಟ್ಕೊಂಡಂಗೆ ಆಗುತ್ತೆ ಎಣ್ಣೆಯಲ್ಲಿ. ಅದೇನು ತೊಂದರೆ ಇಲ್ಲ, ಆದರೆ ಫುಲ್ ಬಿಟ್ಟೋಗಲ್ಲ ನೋಡಿ, ಈ ಥರ ಆಗುತ್ತೆ. ಅದಕ್ಕೆ ಲಾಸ್ಟಿಗೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಸಖತ್ತಾಗಿರುತ್ತೆ. ಏನು ಕ್ರಿಸ್ಪಿಯಾಗಿತ್ತು ಅಂದರೆ ಸಖತ್ ಟೇಸ್ಟಿಯಾಗಿತ್ತು. ಅಚ್ಚು ಅಂತೂ ಸ್ವಲ್ಪ ತಿಂದು ಬಾಯಿಗೆ ಇಟ್ಕೊಂಡೆ ಮಾಡ್ತಿದ್ದಂಗೆ ತಿಂತಾನೇ ಇದ್ದ. ತುಂಬಾ ಚೆನ್ನಾಗೈತೆ ಅಂತ ನಾನು ಇಲ್ಲಿ ಟೇಸ್ಟ್ ಮಾಡ್ತಾಯಿದ್ದೆ.
how it was. Nice. ಅಚ್ಚು ಕೇಳ್ತಿದ್ದ ಹೇಗೆ ಬಂತೆ ಅಂತ. ನಾನು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ. ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.